ತಗೋ ನಿನ್ನ 10 ಲಕ್ಷ. ಅರೆ ಅಣ್ಣ, ನೀನು ಯಾರು ಮತ್ತು ಈ ಹಣವನ್ನು ನನಗೆ ಯಾಕೆ ನೀಡ್ತಿದ್ಯಾ? ಇದು ನೀನು ನನಗೆ ನೀಡಿದ್ದ ಸಾಲ. ನನ್ನ ಸಾಲನ? ನಾನು ನಿನಗೆ ಈ ಹಣವನ್ನು ಯಾವಾಗ ನೀಡಿದ್ದೆ? ಜೈಪುರದಲ್ಲಿ ವಿಕ್ರಮ್ ಎಂಬ ಒಬ್ಬ ಕೋಟ್ಯಾಧಿಪತಿ ವ್ಯಕ್ತಿ ವಾಸಿಸುತ್ತಿರುತ್ತಾನೆ. ವಿಕ್ರಮ್ ಹಲವು ಕಂಪನಿಗಳ ಮಾಲೀಕನಾಗಿರುತ್ತಾನೆ. ಅವನು ತನ್ನ ಎಲ್ಲ ಕಂಪನಿಗಳಿಗೆ ಮ್ಯಾನೇಜರ್ಗಳನ್ನು ನೇಮಿಸಿರುತ್ತಾನೆ. ಆ ಮ್ಯಾನೇಜರ್ಗಳು ಎಲ್ಲ ಲೆಕ್ಕಾಚಾರಗಳನ್ನು ಅವನಿಗೆ ಮನೆಯಲ್ಲೇ ತೋರಿಸುತ್ತಿರುತ್ತಾನೆ. ಅಂದರೆ ರೂಪಾಯಿ ಪೈಸೆಗಳಿಗೆ ಸಂಬಂಧಿಸಿದಂತೆ ಅವನಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಅವನ ಸಮಯ ತುಂಬ ಚೆನ್ನಾಗಿ ಕಳೆಯುತ್ತಿರುತ್ತದೆ. ಅವನು ಮನೆಯಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿರುತ್ತಾನೆ. ಅವನಿಗೆ 16 ವರ್ಷ ವಯಸ್ಸಿನ ಒಬ್ಬ ಮಗನಿದ್ದಾನೆ. ಒಂದು ದಿನ ಬೆಳಿಗ್ಗೆ ಅವನು ತನ್ನ ಮನೆಯ ತೋಟದಲ್ಲಿ ಕುಳಿತು ಪತ್ರಿಕೆ ಓದುತ್ತಾ ಚಹಾದ ಗುಟುಕನ್ನು ಸವಿಯುತ್ತಿದ್ದನು. ಆಗ ಹಠಾತ್ತನೆ ಅವನ ಮಗನ ಸ್ನೇಹಿತನೊಬ್ಬ ಅವನನ್ನು ಭೇಟಿ ಮಾಡಲು ಬರುತ್ತಾನೆ. ವಿಕ್ರಮ್ ಕುಳಿತುಕೊಂಡೇ ತನ್ನ ಮಗ ಮತ್ತು ಅವನ ಸ್ನೇಹಿತನನ್ನು ನೋಡುತ್ತಿದ್ದನು. ನೋಡಿದ ನಂತರ ಅವನಿಗೆ ತನ್ನ ಒಬ್ಬ ಸ್ನೇಹಿತನ ನೆನಪು ಬರುತ್ತದೆ. ಇದರ ನಂತರ ವಿಕ್ರಮ್ ತನ್ನ ಸ್ನೇಹಿತನನ್ನು ಭೇಟಿ ಮಾಡಲು ನಿರ್ಧರಿಸುತ್ತಾನೆ ಮತ್ತು ಮನೆಯೊಳಗೆ ಹೋಗಿ ತನ್ನ ಹೆಂಡತಿಗೆ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಹೇಳುತ್ತಾನೆ. ಅವನು ಹೇಳುತ್ತಾನೆ, ನಾವು ನನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಹೋಗಬೇಕಿದೆ. ಆಗ ಅವನ ಹೆಂಡತಿ ಅವನನ್ನು ಕೇಳುತ್ತಾಳೆ, ಯಾವ ಸ್ನೇಹಿತ ಮತ್ತು ನೀವು ಯಾರನ್ನ ಭೇಟಿ ಮಾಡಲು ಹೋಗ್ತಿದ್ದೀರಾ ಎಂದು. ಅವನು ಹೇಳುತ್ತಾನೆ, ನಾನು ನನ್ನ ಸ್ನೇಹಿತ ರಾಮ್ಲಾಲ್ನನ್ನು ಭೇಟಿ ಮಾಡಲು ಹೋಗುತ್ತಿದ್ದೇನೆ. ಈ ಹೆಸರನ್ನು ಕೇಳಿದ ತಕ್ಷಣ ಅವನ ಹೆಂಡತಿ ಕೂಡಲೇ ಒಪ್ಪಿಕೊಳ್ಳುತ್ತಾಳೆ ಮತ್ತು ಸರಿ, ನಾನು ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತೇನೆ, ನಾವಿಬ್ಬರು ಅವರನ್ನು ಭೇಟಿ ಮಾಡಲು ಹೋಗೋಣ ಎಂದು ಹೇಳುತ್ತಾಳೆ. ಹೆಂಡತಿ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡುತ್ತಾಳೆ. ಆದರೆ ಅಷ್ಟರಲ್ಲಿ ವಿಕ್ರಮ್ ಹೊರಗೆ ಬಂದು ತನ್ನ ಮಗನಿಗೂ ತಯಾರಾಗಲು ಹೇಳುತ್ತಾನೆ. ಆಗ ಮಗ ಕೇಳುತ್ತಾನೆ, ಅಪ್ಪ, ನಾವೆಲ್ಲಿಗೆ ಹೋಗ್ತಿದ್ದೇವೆ ಎಂದು. ಆಗ ಅವನು ಹೇಳುತ್ತಾನೆ, ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ, ಅವರ ಪರಿಚಯ ನಿನಗೆ ಮಾಡಿಸಬೇಕಿದೆ. ಈ ಮಾತನ್ನು ಕೇಳಿ ಮಗ ಹೇಳ್ತಾನೆ, ಅಪ್ಪಾಜಿ, ನೀವೇ ಹೋಗಿ ಬನ್ನಿ. ಆದರೆ ತಂದೆ ಹೇಳ್ತಾರೆ, ಇಲ್ಲ ಮಗನೇ, ನೀನು ಅವರನ್ನು ಭೇಟಿ ಮಾಡೋದು ತುಂಬ ಅವಶ್ಯಕ. ಇದಾದ ನಂತರ ಮಗ ಕೂಡ ತನ್ನ ತಂದೆಯ ಜೊತೆ ಹೋಗಲು ತಯಾರಾಗುತ್ತಾನೆ ಮತ್ತು ಎಲ್ಲರೂ ಸಿದ್ಧರಾಗಿ ಅಲ್ಲಿಂದ ಹೊರಡುತ್ತಾರೆ. ನಿಧಾನವಾಗಿ ಪ್ರಯಾಣ ಸಾಗುತ್ತದೆ ಮತ್ತು ಪ್ರಯಾಣದ ನಂತರ ಅವರೆಲ್ಲರೂ ನೇರವಾಗಿ ಉತ್ತರಾಖಂಡ ತಲುಪುತ್ತಾರೆ. ಈಗ ಉತ್ತರಾಖಂಡಕ್ಕೆ ಬಂದ ನಂತರ ವಿಕ್ರಮ್ ಅಲ್ಲೇ ಹತ್ತಿರದ ಬ್ಯಾಂಕ್ ಒಂದಕ್ಕೆ ಹೋಗಿ ಸುಮಾರು 10 ರಿಂದ 12 ಲಕ್ಷ ರೂಪಾಯಿಗಳನ್ನು ಹಿಂಪಡೆಯುತ್ತಾನೆ. 10 ರಿಂದ 12 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಅವನು ತನ್ನ ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಗಾಡಿಯಲ್ಲಿ ಕುಳಿತ ನಂತರ ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾನೆ. ತಂದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ತೆಗೆಯುವುದನ್ನು ನೋಡಿದ ಮಗ ಕೇಳುತ್ತಾನೆ, ಅಪ್ಪಾಜಿ, ನೀವು ಇಷ್ಟೊಂದು ಹಣವನ್ನು ಯಾಕೆ ತೆಗೆದಿದ್ದೀರಿ? ಈ ಮಾತನ್ನು ಕೇಳಿ ತಂದೆ ನಗುತ್ತಾ ಹೇಳ್ತಾನೆ, ಮಗನೇ, ಈ ಹಣದ ಅವಶ್ಯಕತೆ ಇದೆ. ಯಾರದ್ದು ಸಾಲ ನನ್ನ ಮೇಲಿದೆ ಮತ್ತು ಆ ಸಾಲವನ್ನು ನಾನು ತೀರಿಸಬೇಕಿದೆ. ಆಗ ಆ ಮಾತು ಮಗನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗೋದೇ ಇಲ್ಲ. ಯಾಕಂದ್ರೆ ಅವನ ತಂದೆ ತುಂಬಾ ಶ್ರೀಮಂತರಾಗಿದ್ದರು. ಹಾಗಾಗಿ ಅವರ ಮೇಲೆ ಯಾರದ್ದಾದ್ರೂ ಸಾಲ ಇರೋದು ಅಸಾಧ್ಯವಾಗಿತ್ತು. ಅವನು ಹೇಳತೊಡಗುತ್ತಾನೆ, ಅಪ್ಪಾಜಿ, ನೀವು ಯಾಕೆ ನನ್ನ ಕಾಲೆಳೆಯುತ್ತಿದ್ದೀರಿ? ನಿಮ್ಮ ಮೇಲೆ ಯಾರ ಸಾಲ ಇರಲು ಸಾಧ್ಯ? ಆಗ ಅವರು ಹೇಳ್ತಾರೆ, ನಿಜ ಮಗನೇ, ನೀನು ಹೇಳೋದೇನೋ ಸರಿ, ಆದರೆ ನಾನು ನಿನಗೊಂದು ಸಣ್ಣ ಕತೆ ಹೇಳುತ್ತೇನೆ. ಆ ಕಥೆಯನ್ನು ಕೇಳಿದ ಮೇಲೆ ಹೇಳು, ನನ್ನ ಮೇಲೆ ಸಾಲ ಇದೆಯೋ ಇಲ್ವೋ ಎಂದು. ಮಗ ಕೂಡ ಈ ಕಥೆಯನ್ನು ಕೇಳಲು ಕುತೂಹಲಗೊಳ್ಳುತ್ತಾನೆ ಮತ್ತು ತಾಯಿ ಈ ವಿಷಯವನ್ನು ನೋಡಿ ತನ್ನ ಪತಿ ಈಗ ಮಗನಿಗೆ ಯಾವ ಕಥೆಯನ್ನು ಹೇಳಲು ಹೊರಟಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಇದೇ ಕಾರಣಕ್ಕೆ ಅವಳು ಕಾರಿನಲ್ಲಿ ಕುಳಿತಲ್ಲೇ ನಗುತ್ತಿರುತ್ತಾಳೆ. ತಂದೆ ತನ್ನ ಮಗನಿಗೆ ಕತೆ ಹೇಳಲು ಪ್ರಾರಂಭಿಸ್ತಾನೆ. ಅವನು ಹೇಳುತ್ತಾನೆ, ಮಗನೇ, ಅಂದು 1990ರ ಸಮಯ. 90ರ ದಶಕದಲ್ಲಿ ನಾವು ಉತ್ತರಾಖಂಡದ ಒಳಗೆ ವಾಸವಾಗಿದ್ದೆವು ಮತ್ತು ನನ್ನ ಮದುವೆ ಆಗಲಿತ್ತು. ಆದರೆ ನನ್ನೊಬ್ಬ ಗೆಳೆಯನಿದ್ದ. ಅವನ ಹೆಸರು ರಾಮ್ಲಾಲ್. ರಾಮ್ಲಾಲ್ಗೆ ಆಗಲೇ ಮದುವೆ ಆಗಿತ್ತು ಮತ್ತು ಅವನಿಗೆ 2 ಮಕ್ಕಳಿದ್ದರು. ಒಬ್ಬ ಮಗ ಮತ್ತು ಒಬ್ಬಳು ಮಗಳು. ಮಗ ದೊಡ್ಡವನು, ಮಗಳು ಚಿಕ್ಕವಳು. ವಾಸ್ತವವಾಗಿ ನನ್ನ ಹೆಸರು ಅಮನ್. ಆದರೆ ನನ್ನ ಗೆಳೆಯ ರಾಮ್ಲಾಲ್ ಮತ್ತು ಅವನ ಹೆಂಡತಿ ನನ್ನನ್ನು ಪ್ರೀತಿಯಿಂದ ಸೋನು ಸೋನು ಅಂತ ಕರೀತಿದ್ರು ಮತ್ತು ನನ್ನನ್ನು ಸಣ್ಣ ತಮ್ಮನಂತೆ ಪ್ರೀತಿಸ್ತಿದ್ರು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನಾನು ಓದು ಮುಗಿಸಿದ್ದೆ ಮತ್ತು ಜೀವನವನ್ನು ಉತ್ತಮವಾಗಿ ನಡೆಸಲು ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಹುಡುಕ್ತಿದ್ದೆ. ಅದೇ ಸಮಯದಲ್ಲಿ ನಮ್ಮ ಅಕ್ಕಪಕ್ಕದವರು ನನ್ನ ಮದುವೆ ಬಗ್ಗೆ ಚಿಂತಿಸತೊಡಗಿದ್ರು. ಯಾಕಂದರೆ ನನ್ನ ತಂದೆ ತಾಯಿ ನನ್ನನ್ನು ಬಾಲ್ಯದಲ್ಲೇ ಬಿಟ್ಟು ಹೋಗಿದ್ದರು. ಅದರ ನಂತರ ನಾನು ಅಲ್ಲಿ ಅಕ್ಕಪಕ್ಕದವರ ಮನೆಯಲ್ಲೇ ಸಮಯ ಕಳೆಯುತ್ತಿದ್ದೆ. ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ನಾನು ರಾಮ್ಲಾಲ್ ಮನೆಯಲ್ಲಿ ಸಮಯ ಕಳೆಯುತ್ತಿದ್ದೆ. ಅವನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಿದ್ದ ಮತ್ತು ಅಣ್ಣನಂತೆ ಪ್ರತಿಯೊಂದು ವಿಷಯವನ್ನು ನನಗೆ ತಿಳಿ ಹೇಳ್ತಿದ್ದ. ಈಗ ಅಕ್ಕಪಕ್ಕದವರು ಮದುವೆಗೆ ಹೇಳಿದಾಗ ನಾನು ಕೂಡ ಮದುವೆಯಾಗುತ್ತೇನೆ. ಆದರೆ ಮದುವೆಯ ನಂತರ ಸಂಕಷ್ಟಗಳು ಬರಲು ಪ್ರಾರಂಭವಾಗುತ್ತವೆ. ಯಾಕಂದರೆ ಮದುವೆಯ ನಂತರ ಈಗ ನಾನು ಒಬ್ಬನೇ ಉಳಿದಿರಲಿಲ್ಲ. ನಾನು ಸಂಸಾರ ಹೂಡಬೇಕಿತ್ತು.
ಮನೆಯನ್ನು ನಡೆಸಲು ಹಣದ ಅವಶ್ಯಕತೆ ಇತ್ತು ಮತ್ತು ನನ್ನ ಹತ್ತಿರ ಸ್ವಲ್ಪವೂ ಹಣವಿರಲಿಲ್ಲ. ನಾನು ಎಲ್ಲ ವಿಷಯಗಳಿಂದ ತುಂಬಾ ಚಿಂತಿತನಾಗಿರ್ತಿದ್ದೆ. ನಾನು ಯಾವಾಗ ರಾಮ್ಲಾಲ್ ಜೊತೆ ಈ ವಿಷಯಗಳನ್ನು ಮಾತನಾಡುತ್ತಿದ್ದೆನೋ ಅವನು ನನಗೆ ಏನನ್ನಾದರೂ ಕೊಡುತ್ತಿದ್ದ ಮತ್ತು ನೀನು ಚಿಂತಿಸಬೇಡ, ನಾನು ನಿನ್ನ ಜೊತೆಗಿದ್ದೇನೆ ಅಂತ ಹೇಳ್ತಿದ್ದ. ಈ ಎಲ್ಲ ಮಾತುಗಳಿಂದ ನಾನು ತುಂಬಾ ತೊಂದರೆಗೆ ಒಳಗಾಗಿದ್ದೆ. ಮತ್ತೀಗ ನಾನು ಏನಾದರೂ ದೊಡ್ಡದನ್ನು ಮಾಡಬೇಕಿತ್ತು. ಅದಕ್ಕಾಗಿ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ನಡೆಸಬೇಕು ಅಂತ ಯೋಚಿಸುತ್ತೇನೆ. ನಾನು ಹೊರಗೆ ಹೋಗಲು ಬಯಸಿದ್ದೆ, ಆದರೆ ಹೊರಗೆ ಹೋಗಲು ಕೂಡ ಹಣ ಬೇಕಿತ್ತು ಮತ್ತು ನನ್ನ ಬಳಿ ಹಣವೇ ಇರಲಿಲ್ಲ. ಇದರ ನಂತರ ಸುಮಾರು 1992ರಲ್ಲಿ ನಾನು ನನ್ನ ಗೆಳೆಯ ರಾಮ್ಲಾಲ್ ಬಳಿ ಹೋಗುತ್ತೇನೆ. ಅಲ್ಲಿ ಅವನ ಹೆಂಡತಿ ಗೀತಾ ಕೂಡ ಕುಳಿತಿದ್ದಳು ಮತ್ತು ನಾವಿಬ್ಬರು ಪತಿ ಪತ್ನಿಯರು ಅವರ ಜೊತೆ ಮಾತನಾಡತೊಡಗಿದೆವು. ಮಾತಿನಲ್ಲೇ ನಾನವನಿಗೆ ಹೇಳಿದೆ, ಗೆಳೆಯ, ನಾನು ಹೊರಗೆ ಹೋಗಬೇಕು ಮತ್ತು ಹೊರಗೆ ಹೋಗಲು ಸ್ವಲ್ಪ ಹಣದ ವ್ಯವಸ್ಥೆ ಮಾಡಬೇಕಿದೆ. ನಾನವರಿಗೆ ಹೇಳಿದೆ, ಹೀಗೆ ಮಾಡು, ನನ್ನ ಜಮೀನನ್ನು ಮಾರಾಟ ಮಾಡೋಣ, ಆ ಹಣದಿಂದ ನಾನು ನನ್ನ ಉದ್ಯೋಗ ನಡೆಸುತ್ತೇನೆ. ಆದರೆ ಆಗ ರಾಮ್ಲಾಲ್ ಮತ್ತು ಅವನ ಹೆಂಡತಿ ಹೇಳತೊಡಗಿದ್ರು, ಅರೆ, ಜಮೀನು ಮಾರುವ ಮಾತನಾಡುವಂಥ ಪರಿಸ್ಥಿತಿ ಏನಿದೆ ಈಗ? ಮತ್ತು ಆ ಸಮಯದಲ್ಲಿ ಜಮೀನಿಗೆ ಅಷ್ಟು ಬೆಲೆಯೂ ಇರಲಿಲ್ಲ. ಜಮೀನನ್ನು ತೆಗೆದುಕೊಳ್ಳಲು ಯಾರೂ ಒಪ್ಪುತ್ತಿರಲಿಲ್ಲ. ಈ ಕಾರಣದಿಂದ ಅವರು ಹೇಳಿದರು, ನೀನು ಚಿಂತಿಸಬೇಡ, ನಿನಗೆ ಎಷ್ಟು ಹಣ ಬೇಕು? ಆಗ ನಾನವರಿಗೆ ಸುಮಾರು 10,000 ರೂಪಾಯಿ ವ್ಯವಸ್ಥೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳಿದೆ. ಆ ಹಣದಿಂದ ನಾನು ನನ್ನ ಉದ್ಯೋಗ ನಡೆಸಬಹುದಿತ್ತು. ಇದರ ನಂತರ ತನ್ನ ಹೆಂಡತಿಯ ಕೆಲವು ಒಡವೆಗಳು ಅವನ ಬಳಿ ಇದ್ದವು. ಆ ಒಡವೆಗಳನ್ನು ತೆಗೆದುಕೊಂಡು ಅವನೊಬ್ಬ ಅಕ್ಕಸಾಲಿಗನ ಬಳಿ ಹೋಗುತ್ತಾನೆ ಮತ್ತು ಅಲ್ಲಿ 10,000ಕ್ಕೆ ಆ ಒಡವೆಗಳನ್ನು ಅಡವಿಡುತ್ತಾನೆ. ಅಲ್ಲಿ ಸಿಕ್ಕ ಹಣವನ್ನು ತಂದು ನನ್ನ ಕೈಗೆ ನೀಡುತ್ತಾನೆ. ಈಗ ನಾನು ಕೈಯಲ್ಲಿ ಹಣವನ್ನು ನೋಡಿದ ತಕ್ಷಣ ನನ್ನ ಗೆಳೆಯನನ್ನ ಕೇಳತೊಡಗಿದೆ, ಎಲ್ಲಿಂದ ತಂದೆ ಎಂದು. ಆಗ ಅವನು ಹೇಳಿದ, ಈ ರೀತಿ ನಿನ್ನ ಅತ್ತಿಗೆಯ ಒಡವೆಗಳನ್ನು ನಾನು ಅಡವಿಟ್ಟಿದ್ದೇನೆ ಮತ್ತು ನಂತರ ನಾನು ಹಣ ಸಂಪಾದಿಸಿ ಅವುಗಳನ್ನು ಬಿಡಿಸಿಕೊಳ್ಳುತ್ತೇನೆ. ನೀನು ಯಾವುದೇ ಥರ ಚಿಂತೆ ಮಾಡಬೇಡ ಮತ್ತು ನಿನ್ನ ಜೀವನವನ್ನು ಚೆನ್ನಾಗಿ ನಡೆಸು. ಇದು ನಿನ್ನ ಹತ್ತಿರ ಇರುವ ಹಣ ಮತ್ತು ಈ ಹಣವನ್ನು ನೀನು ಎಂದಿಗೂ ಹಿಂತಿರುಗಿಸುವ ಅಗತ್ಯವಿಲ್ಲ. ನಾನು ನಿನ್ನ ಗೆಳೆಯ ಮತ್ತು ಇಷ್ಟು ಹಕ್ಕು ನನಗಿದೆ. ಹೀಗೆ ಹೇಳಿ ಅವನು ನನಗೆ ಹಣ ನೀಡಿದ ಮತ್ತು ಅಲ್ಲಿಂದ ಹೊರಡಲು ಹೇಳಿದ. ಅದರ ನಂತರ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ನೇರವಾಗಿ ಜೈಪುರಕ್ಕೆ ಬರುತ್ತೇನೆ ಮತ್ತು ಜೈಪುರಕ್ಕೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡಲು ಪ್ರಾರಂಭಿಸುತ್ತೇನೆ. ಆ ಕೆಲಸದಲ್ಲಿ ನಾನು ಹಗಲು ರಾತ್ರಿ ಕಷ್ಟಪಡುತ್ತೇನೆ ಮತ್ತು ಪರಿಶ್ರಮದ ನಂತರ ನನ್ನ ಕೆಲಸ ತುಂಬಾ ಚೆನ್ನಾಗಿ ನಡೆಯಲು ಪ್ರಾರಂಭವಾಗುತ್ತದೆ. ನಿಧಾನವಾಗಿ ಸಮಯ ಕಳೆಯುತ್ತದೆ ಮತ್ತು ಸಮಯದ ಜೊತೆಗೆ ನನ್ನ ದೊಡ್ಡ ದೊಡ್ಡ ಕಂಪನಿಗಳು ನಿರ್ಮಾಣವಾಗುತ್ತವೆ. ಯಾವ ಕಂಪನಿಗಳನ್ನು ನೀನಿಂದು ನೋಡುತ್ತಿದ್ದೀಯೋ ಅವುಗಳೆಲ್ಲ ಬೆಳೆಯುತ್ತದೆ. ನಾನು ಬಹಳಷ್ಟು ಪ್ರಗತಿ ಸಾಧಿಸಲು ಪ್ರಾರಂಭಿಸುತ್ತೇನೆ. ಆದರೆ ಈ ಪ್ರಗತಿಯ ನಡುವೆ ಈ ಕೆಲಸವನ್ನು ಪ್ರಾರಂಭಿಸಲು ನನ್ನ ಗೆಳೆಯ ನನಗೆ ಹಣ ನೀಡಿದ್ದ ಎಂಬ ವಿಷಯವನ್ನೇ ನಾನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೆ. ಅಂದು ನಾನು ಹೊರಗೆ ಕುಳಿತು ಚಹಾ ಕುಡಿಯುತ್ತಿದ್ದಾಗ ನಿನ್ನ ಗೆಳೆಯ ನಿನ್ನನ್ನು ಭೇಟಿ ಮಾಡಲು ಬಂದನಲ್ಲ. ಆಗ ಅವನನ್ನು ನೋಡಿದ ತಕ್ಷಣ ನನಗೆ ನನ್ನ ಗೆಳೆಯನ ನೆನಪಾಯಿತು. ಅದರ ನಂತರ ನಾನು ಅವನನ್ನು ಭೇಟಿ ಮಾಡಲು ನಿರ್ಧರಿಸಿದೆ. ಈಗ ನಾನು ತೆಗೆದಿರುವ ಈ ಹಣ ಅವನು ನೀಡಿದ ಆ 10,000 ರೂಪಾಯಿಯ ಬದಲಾಗಿ ತೆಗೆದಿರುವ ಹಣ. ಈ ಹಣವನ್ನು ಅವರಿಗೆ ನೀಡಿ, ಇದು ನೀನು ನನಗೆ ನೀಡಿದ್ದ ನಿನ್ನದೇ ಹಣ ಅಂತ ಹೇಳುತ್ತೇನೆ. ಈ ಮಾತನ್ನು ಕೇಳಿ ಮಗ ತಕ್ಷಣವೇ ಉತ್ಸುಕನಾಗುತ್ತಾನೆ ಮತ್ತು ಅಪ್ಪಾಜಿ, ನೀವು ಈ ವಿಷಯವನ್ನು ನನಗೆ ಮೊದಲೇ ಯಾಕೆ ಹೇಳಿಲ್ಲ ಎಂದು ಕೇಳತೊಡಗುತ್ತಾನೆ. ಆಗ ತಂದೆ ಹೇಳುತ್ತಾನೆ, ಮಗನೇ, ನಿನಗೆ ಹೇಗೆ ಹೇಳಲಿ, ನಾನು ಈ ವಿಷಯಗಳನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದೆ. ಯಾಕಂದರೆ ಈ ಮಾತುಗಳಿಗೆ ಈಗ 25 ವರ್ಷಗಳಾಗಿವೆ. 1992ರಲ್ಲಿ ವಿಕ್ರಮ್ ಉತ್ತರಾಖಂಡವನ್ನು ಬಿಟ್ಟು ಜೈಪುರಕ್ಕೆ ಹೋಗಿದ್ದ. ಆದರೆ ಈಗ ಸಮಯ 2012 ಆಗಿತ್ತು. ತಂದೆ ಹೇಳುತ್ತಾನೆ, ಇಲ್ಲ, ನಮ್ಮ ಯಾವುದೋ ಸಂಬಂಧ ಆ ಹಳ್ಳಿಯಲ್ಲಿದೆ, ಅದರ ನೆನಪು ನಮಗೆ ಬರುತ್ತಲೇ ಇರುತ್ತದೆ. ಈ ಮಾತನ್ನು ಕೇಳಿ ಮಗ ಕೂಡ ರಾಮ್ಲಾಲ್ ಅವರನ್ನ ಭೇಟಿ ಮಾಡಲು ಉತ್ಸುಕನಾಗುತ್ತಾನೆ. ತನ್ನ ತಂದೆಯ ಆ ಗೆಳೆಯ ಯಾರಿರಬಹುದು, ಯಾರಿಂದಾಗಿ ಇಂದು ತಾನು ಇಷ್ಟು ಸುಂದರ ಜೀವನ ನಡೆಸುತ್ತಿದ್ದೇವೆ ಎಂದು ನೋಡಲು ಅವನು ಬಯಸುತ್ತಾನೆ. ನಿಧಾನವಾಗಿ ಪ್ರಯಾಣ ಸಾಗುತ್ತದೆ ಮತ್ತು ಪ್ರಯಾಣದ ನಂತರ ಸುಮಾರು ಸಂಜೆಯ ವೇಳೆಗೆ ಅವರೆಲ್ಲರೂ ಆ ಮನೆಯ ಹತ್ತಿರ ತಲುಪುತ್ತಾರೆ. ದೊಡ್ಡ ಕಾರಿನೊಂದಿಗೆ ಅವರು ರಾಮ್ಲಾಲ್ ಅವರ ಮನೆಯ ಮುಂದೆ ನಿಲ್ಲುತ್ತಾರೆ. ಇದನ್ನು ನೋಡಿ ಹಳ್ಳಿಯ ಕೆಲವು ಜನರು ಆ ವ್ಯಕ್ತಿಯನ್ನ ವಿಚಿತ್ರವಾಗಿ ನೋಡತೊಡಗುತ್ತಾರೆ. ಯಾಕಂದ್ರೆ ರಾಮ್ಲಾಲ್ ಅವರ ಮನೆಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಮತ್ತು ನೋಡಲು ಅದು ಹಲವು ವರ್ಷಗಳಿಂದ ದುರಸ್ತಿ ಆಗಿಲ್ಲ ಎನ್ನುವಂತಿತ್ತು. ಈ ವಿಷಯ ವಿಕ್ರಮ್ಗೂ ಮನವರಿಕೆಯಾಗುತ್ತದೆ. ನಂತರ ಅವನು ತನ್ನ ಕಾರಿನಿಂದ ಇಳಿದು ನೇರವಾಗಿ ಆ ಮನೆಯ ಒಳಗೆ ಹೋಗತೊಡಗುತ್ತಾನೆ. ಹಳ್ಳಿಯ ವಾತಾವರಣವಾದ್ದರಿಂದ ಮನೆಯ ಬಾಗಿಲು ತೆರೆದೇ ಇತ್ತು. ವಿಕ್ರಮ್ ತನ್ನ ಕುಟುಂಬದೊಂದಿಗೆ ನೇರವಾಗಿ ಮನೆಯ ಒಳಗೆ ಹೋಗುತ್ತಾನೆ. ಮನೆಯೊಳಗೆ ರಾಮ್ಲಾಲ್ ಮತ್ತು ಅವನ ಹೆಂಡತಿ ಕುಳಿತು ಮಾತನಾಡುತ್ತಿದ್ದರು. ಆದರೆ ಹಠಾತ್ತನೆ ಸೂಟು ಬೂಟು ಧರಿಸಿದ ವ್ಯಕ್ತಿಗಳು ತಮ್ಮ ಮನೆಗೆ ನುಗ್ಗುವುದನ್ನ ನೋಡಿ ಅವರು ಆಶ್ಚರ್ಯಚಕಿತರಾಗುತ್ತಾರೆ. ತಕ್ಷಣ ರಾಮ್ಲಾಲ್ ಕೇಳುತ್ತಾನೆ, ಯಾರ್ ನೀವು ಮತ್ತು ಈ ರೀತಿ ಮನೆಯೊಳಗೆ ಯಾಕೆ ನುಗ್ಗಿ ಬರುತ್ತಿದ್ದೀರಿ? ಈ ಮಾತನ್ನ ಕೇಳಿ ವಿಕ್ರಮ್ ನಗತೊಡಗುತ್ತಾನೆ.
ಇತ್ತ ವಿಕ್ರಮ್ನ ಹೆಂಡತಿ ಕೂಡ ನಗಲಾರಂಭಿಸುತ್ತಾಳೆ. ಆಗ ವಿಕ್ರಮ್ ಹೇಳುತ್ತಾನೆ, ಸಾಹೇಬ್ರೆ, ನಾವಿಲ್ಲಿ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಬೇಕಿದೆ. ರಾಮ್ಲಾಲ್ ಇದನ್ನ ಕೇಳಿ ಬೆರಗಾಗುತ್ತಾನೆ. ಯಾಕಂದ್ರೆ ಈ ವ್ಯಕ್ತಿಯ ಉಡುಪಿನಿಂದ ಅವನು ಕೋಟ್ಯಾಧಿಪತಿ ಎಂಬುದು ತಿಳಿಯುತ್ತಿತ್ತು. ಆದ್ರೂ ಅವನು ತನ್ನನ್ನ ಸಾಹೇಬ್ರೆ ಅಂತ ಕರೆಯುತ್ತಿದ್ದನು. ರಾಮ್ಲಾಲ್ ಹೇಳುತ್ತಾನೆ, ಅರೆ ಅಣ್ಣ, ಯಾಕೆ ತಮಾಷೆ ಮಾಡ್ತಿದ್ಯಾ? ಸಾಹೇಬ್ರು ನೀನು, ನಾವು ಹೇಗೆ ಸಾಹೇಬರಾಗಲು ಸಾಧ್ಯ? ಆಗ ವಿಕ್ರಮ್ ಹೇಳುತ್ತಾನೆ, ಇಲ್ಲ ಸಾಹೇಬ್ರೆ, ನನ್ಗಂತೂ ನೀವೇ ಸಾಹೇಬ್ರು. ನೀವಿಲ್ಲದಿದ್ರೆ ಇಂದು ನಾನು ಈ ಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ಇದರ ನಂತರ ರಾಮ್ಲಾಲ್ ಹೇಳುತ್ತಾನೆ, ನೋಡಣ್ಣ, ತಮಾಷೆ ಮಾಡಬೇಡ. ತಮಾಷೆ ಸಾಕಾಯ್ತು. ನೀನ್ ಯಾರು ಅಂತ ಮೊದಲು ಹೇಳು. ಆಗ ವಿಕ್ರಮ್ ಹೇಳುತ್ತಾನೆ, ಸಾಹೇಬ್ರೆ, ನನ್ನ ಹೆಸರು ವಿಕ್ರಮ್. ಆದ್ರೆ ಪ್ರೀತಿಯಿಂದ ಕೆಲವು ಜನರು ನನ್ನನ್ನ ಸೋನು ಸೋನು ಅಂತ ಕರೀತಿದ್ರು. ಯಾವಾಗ ರಾಮ್ಲಾಲ್ ಮತ್ತು ಅವನ ಹೆಂಡತಿ ಗೀತಾ ಸೋನು ಸೋನು ಎಂಬ ಹೆಸರನ್ನ ಕೇಳುತ್ತಾರೋ ತಕ್ಷಣವೇ ಅವರಿಗೆ ಸೋನು ನೆನಪಿಗೆ ಬರುತ್ತಾನೆ. ಅವರು ಸೂಕ್ಷ್ಮವಾಗಿ ಗಮನಿಸಿ ಇವನು ಅದೇ ಸೋನು ಅಂತ ಗುರುತಿಸುತ್ತಾರೆ. ಯಾರಿಗೆ ತಾವು 10,000 ನೀಡಿದ್ದೆವೋ ಮತ್ತು ಯಾರು ಹಳ್ಳಿಯನ್ನ ಬಿಟ್ಟು ಹೋಗಿದ್ದನೋ ಅವನೇ ಇವನೆಂದು ತಿಳಿದ ತಕ್ಷಣ ರಾಮ್ಲಾಲ್ ಕಣ್ಣಲ್ಲಿ ನೀರು ಸುರಿಯತೊಡಗುತ್ತದೆ. ಅವನು ಓಡಿ ಬಂದು ಸೋನುವನ್ನ ಅಪ್ಪಿಕೊಂಡು ಹೇಳುತ್ತಾನೆ, ಅರೆ ಸೋನು, ನೀನು ಪೂರ್ತಿ ಬದಲಾಗಿ ಹೋಗಿದ್ಯಾ, ಗುರುತೇ ಸಿಗುತ್ತಿಲ್ಲ. ರಾಮ್ಲಾಲ್ ಅಪ್ಪಿಕೊಂಡಾಗ ವಿಕ್ರಮ್ ಕಣ್ಣಲ್ಲೂ ನೀರು ಬರುತ್ತದೆ ಮತ್ತು ಅವನು ಬಿಕ್ಕಿ ಬಿಕ್ಕಿ ಅಳತೊಡಗುತ್ತಾನೆ. ವಾತಾವರಣ ಸ್ವಲ್ಪ ಶಾಂತವಾದ ನಂತರ ವಿಕ್ರಮ್ನ ಹೆಂಡತಿ ರಾಮ್ಲಾಲ್ ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸುತ್ತಾಳೆ. ಹಳ್ಳಿಯ ಜನರು ಇದನ್ನ ನೋಡಿ ದಂಗಾಗುತ್ತಾರೆ ಮತ್ತು ಮನೆಯೊಳಗೆ ಇಣುಕಿ ನೋಡುತ್ತಿರುತ್ತಾರೆ. ಒಬ್ಬ ಕೋಟ್ಯಾಧಿಪತಿ ಕಾರಿನಲ್ಲಿ ಬಂದು ಈ ಬಡವರ ಮನೆಗೆ ಬಂದಿರುವುದು ಮತ್ತು ಅವನ ಹೆಂಡತಿ ಈ ಬಡವರ ಪಾದ ಮುಟ್ಟಿ ನಮಸ್ಕರಿಸುವುದನ್ನು ಕಂಡು ಅವರು ಆಶ್ಚರ್ಯಪಟ್ಟು ಗೋಡೆಗೆ ಕಿವಿಗೊಟ್ಟು ಕೇಳತೊಡಗುತ್ತಾರೆ. ಆಗ ರಾಮ್ಲಾಲ್ ಹೆಂಡತಿ ಹೇಳುತ್ತಾಳೆ, ಹೀಗೆ ನಿಂತೆ ಮಾತನಾಡುತ್ತೀರಾ ಅಥವಾ ಅವರನ್ನು ಕುಳಿತುಕೊಳ್ಳಲು ಹೇಳುತ್ತೀರಾ? ನಂತರ ರಾಮ್ಲಾಲ್ ಎಲ್ಲರನ್ನೂ ಕೂರಿಸ್ತಾರೆ ಮತ್ತು ಅವರ ಕ್ಷೇಮ ಸಮಾಚಾರ ವಿಚಾರಿಸುತ್ತಾರೆ. ಆಗ ವಿಕ್ರಮ್ ತನ್ನ ಬಗ್ಗೆ ಪೂರ್ತಿ ವಿಷಯಗಳನ್ನು ತಿಳಿಸುತ್ತಾನೆ ಮತ್ತು ರಾಜಸ್ಥಾನದ ಜೈಪುರದಲ್ಲಿ ನನ್ನ ದೊಡ್ಡ ದೊಡ್ಡ ಕಂಪನಿಗಳಿವೆ ಮತ್ತು ಅಲ್ಲಿ ನಾನು ತುಂಬ ಚೆನ್ನಾಗಿ ಜೀವನ ನಡೆಸ್ತಿದ್ದೇನೆ. ಆದರೆ ನೀವು ಹೇಳಿ, ನಿಮ್ಮ ಪರಿಸ್ಥಿತಿ ಹೇಗಿದೆ? ಇದೇನು ನಿಮ್ಮ ಸ್ಥಿತಿ ಹೀಗೆ ಮಾಡಿಕೊಂಡಿದ್ದೀರಿ ಎಂದು ಕೇಳುತ್ತಾನೆ. ಈ ಮಾತನ್ನ ಕೇಳಿದ ತಕ್ಷಣ ರಾಮ್ಲಾಲ್ ಮತ್ತು ಅವನ ಹೆಂಡತಿ ಮೌನವಾಗುತ್ತಾರೆ ಮತ್ತು ಅವರ ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತದೆ. ಆಗ ವಿಕ್ರಮ್ ರಾಮ್ಲಾಲ್ ಕೈ ಹಿಡಿದು ಹೇಳುತ್ತಾನೆ, ಗೆಳೆಯ, ನೀನು ನನ್ನ ಗೆಳೆಯ ಮಾತ್ರವಲ್ಲ, ನನಗೆ ದೊಡ್ಡಣ್ಣನಿಗಿಂತ ಕಡಿಮೆ ಇಲ್ಲ. ಅಂದು ನೀನು ನನಗೆ ಸಹಾಯ ಮಾಡದಿದ್ದರೆ ಇಂದು ನಾನು ಇಷ್ಟು ದೊಡ್ಡ ವ್ಯಾಪಾರಿ ಆಗುತ್ತಿರಲಿಲ್ಲ. ನಿನಗೆ ಯಾವುದೇ ತೊಂದರೆ ಇದ್ದರೂ ಮುಜುಗರವಿಲ್ಲದೆ ಹೇಳು, ಏನಾಯ್ತು? ನಿನ್ನ ಸ್ಥಿತಿ ಹೀಗಾಗಲು ಏನು ಕಾರಣ? ಅದರ ನಂತರ ರಾಮ್ಲಾಲ್ ತನ್ನ ಬಗ್ಗೆ ಹೇಳತೊಡಗುತ್ತಾನೆ. ನೀನಿಲ್ಲಿಂದ ಹೋದ ಮೇಲೆ ನಾವು 10,000 ನಿನಗೆ ನೀಡಿದ್ದೆವು. ನಂತರ ನಾವಿಬ್ಬರು ದಂಪತಿಗಳು ಕಷ್ಟಪಟ್ಟು ಕೆಲಸ ಮಾಡಿ ಆ ಒಡವೆಗಳನ್ನು ಬಿಡಿಸಿಕೊಂಡೆವು. ಆದರೆ ನಿಧಾನವಾಗಿ ಕುಟುಂಬದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ನನ್ನ ಆರೋಗ್ಯ ಹದಗೆಡತೊಡಗಿತ್ತು. ಮಕ್ಕಳು ದೊಡ್ಡವರಾದರು. ಅವರ ಓದಿನ ಖರ್ಚು ಮತ್ತು ಅದರೊಂದಿಗೆ ಮಗಳು ಮದುವೆ ವಯಸ್ಸಿಗೆ ಬಂದಳು. ನಿಧಾನವಾಗಿ ನಾನು ಅನಾರೋಗ್ಯಕ್ಕೆ ಒಳಗಾಗತೊಡಗಿದೆ. ಅನಾರೋಗ್ಯದ ಕಾರಣದಿಂದಾಗಿ ನನಗೆ ಸಂಪಾದಿಸಲು ಸಾಧ್ಯವಾಗುತ್ತಿಲ್ಲ. ನನ್ನ ಮಗ ಹೊರಗಡೆ ಕೂಲಿ ಕೆಲಸ ಮಾಡ್ತಾನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಬಯಸಿದ್ದ. ಆದರೆ ಅವನು ಎಷ್ಟೇ ಪ್ರಯತ್ನಿಸಿದ್ರೂ ಅಷ್ಟೊಂದು ಹಣವನ್ನು ಎಲ್ಲಿಂದ ತರಲು ಸಾಧ್ಯ? ಅವನು ಸಂಪಾದಿಸುವ ಹಣದಿಂದಲೇ ಮನೆಯ ಖರ್ಚು ನಡೆಯುತ್ತಿದೆ ಮತ್ತು ಜೊತೆಗೆ ನನ್ನ ಕಾಯಿಲೆಯ ಚಿಕಿತ್ಸೆಯೂ ನಡೆಯುತ್ತಿದೆ. ಮನೆಯ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಲೆಂದು ನಾನು ನನ್ನ ಮಗಳನ್ನ ಅವಳ ಸೋದರ ಮಾವನ ಮನೆಗೆ ಕಳುಹಿಸಿದ್ದೇನೆ. ಈ ಮಾತುಗಳನ್ನು ಹೇಳುತ್ತಾ ರಾಮ್ಲಾಲ್ ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಅಳತೊಡಗುತ್ತಾರೆ ಮತ್ತು ಅವರ ಹೆಂಡತಿ ಗೀತಾರ ಕಣ್ಣಲ್ಲೂ ನೀರು ಬರುತ್ತದೆ. ಆಗ ವಿಕ್ರಮ್ ಮತ್ತು ಅವನ ಹೆಂಡತಿ ಇಬ್ಬರು ಅವರನ್ನ ಸಮಾಧಾನ ಪಡಿಸುತ್ತಾರೆ. ನಂತರ ಆ ಬ್ರೀಫ್ ಕೇಸ್ ಅನ್ನು ಅವರ ಮುಂದೆ ಇಟ್ಟು ಹೇಳುತ್ತಾರೆ, ನೋಡು, ನಾನು ನಿನ್ನ ಸಾಲವನ್ನ ತೀರಿಸಲು ನಿನ್ನ ಹಣವನ್ನೇ ತೆಗೆದುಕೊಂಡು ಬಂದಿದ್ದೆ. ಆದರೆ ಈಗ ನಿನಗೆ ಇವುಗಳ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಿದೆ. ಇದರ ನಂತರ ರಾಮ್ಲಾಲ್ ಹೇಳತೊಡಗುತ್ತಾನೆ, ಅರೆ ಅಣ್ಣ, ನಾನು ನಿನ್ಗೆ ಆಗ್ಲೇ ಹೇಳಿದ್ದಲ್ವಾ, ಇದು ಯಾವುದೇ ಸಾಲವಲ್ಲ ಎಂದು. ಇದು ನಾವು ನಿನ್ನ ಮೇಲೆ ಇಟ್ಟಿದ್ದ ಪ್ರೀತಿಯಷ್ಟೇ. ಅವರು ಈ ರೀತಿಯ ಮಾತುಗಳನ್ನ ಆಡುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ರಾಮ್ಲಾಲ್ ಅವರ ಮಗ ಬರುತ್ತಾನೆ. ಅವನು ಎಲ್ಲೋ ಕೂಲಿ ಕೆಲಸ ಮಾಡುತ್ತಿದ್ದನು. ಮನೆಯೊಳಗೆ ಇಂತಹ ವ್ಯಕ್ತಿಗಳು ಕುಳಿತಿರುವುದನ್ನ ಕಂಡು ಅವನು ಒಮ್ಮೆಲೆ ಆಶ್ಚರ್ಯಚಕಿತನಾಗುತ್ತಾನೆ. ಆಗ ರಾಮ್ಲಾಲ್ ತನ್ನ ಮಗನಿಗೆ ಸನ್ನೆ ಮಾಡಿ ತನ್ನ ಹತ್ತಿರ ಕರೆದು ಕುಳ್ಳಿರಿಸುತ್ತಾರೆ. ಅವರು ವಿಕ್ರಮ್ಗೆ ಹೇಳ್ತಾರೆ, ವಿಕ್ರಮ್, ಇವನೇ ನನ್ನ ಮಗ. ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಬಯಸುತ್ತಿದ್ದಾನೆ. ಆಗ ವಿಕ್ರಮ್ ರಾಮ್ಲಾಲ್ ಅವರ ಮಗನನ್ನು ಕೇಳುತ್ತಾನೆ, ಮಗನೇ, ನೀನೇನ್ ಮಾಡ್ತಿದ್ಯಾ ಎಂದು. ಅದಕ್ಕೆ ಅವನು, ಅಂಕಲ್, ಓದಿದ್ದೆ, ಆದರೆ ಕುಟುಂಬದ ಪರಿಸ್ಥಿತಿಯಿಂದಾಗಿ ನನಗೆ ಕೆಲಸ ಮಾಡೋದೇ ಸರಿ ಎನಿಸಿತು. ಹಾಗಾಗಿ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಮತ್ತು ಜೊತೆಗೆ ಸರ್ಕಾರಿ ಕೆಲಸಕ್ಕಾಗಿ ತಯಾರಿಯನ್ನು ಕೂಡ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಈ ಮಾತನ್ನ ಕೇಳಿ ವಿಕ್ರಮ್ ಅವನಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಹೇಳುತ್ತಾನೆ, ಮಗನೇ, ಪರಿಶ್ರಮ ಪಡುತ್ತಿರು.
ಪರಿಶ್ರಮದ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ಈಗ ರಾಮ್ಲಾಲ್ನ ಮಗ ತನ್ನ ತಂದೆಯ ಬಳಿ ಈ ಎಲ್ಲದರ ಬಗ್ಗೆ ಕೇಳಲು ಬಯಸುತ್ತಾನೆ. ಈ ಜನರು ಯಾರು ಮತ್ತು ಇಲ್ಲಿ ಏನ್ ಮಾಡುತ್ತಿದ್ದಾರೆ ಎಂದು. ಆ ಭಾವನೆಗಳು ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದ್ದವು. ಆಗ ವಿಕ್ರಮ್ ಈ ಭಾವನೆಗಳನ್ನ ಓದುತ್ತಾನೆ ಮತ್ತು ತಕ್ಷಣವೇ ರಾಮ್ಲಾಲ್ನ ಮಗನಿಗೆ ಹೇಳುತ್ತಾನೆ, ಮಗನೇ, ನೀನೇನು ತಿಳಿಯಲು ಬಯಸ್ತಿದ್ಯೋ ಅದು ನನಗೆ ಗೊತ್ತು ಮತ್ತು ನಿನಗೆ ಬೇಕಾದ ಎಲ್ಲಾ ಉತ್ತರಗಳು ಸಿಗುತ್ತವೆ. ಆದ್ರೆ ಅದಕ್ಕೂ ಮೊದಲು ನೀನು ನನ್ನ ಜೊತೆ ಬರಬೇಕು. ಇದರ ನಂತರ ವಿಕ್ರಮ್ ಹೇಳುತ್ತಾನೆ. ಆದ್ರೆ ಆಗ ರಾಮ್ಲಾಲ್ ಕೇಳುತ್ತಾನೆ, ನೀನ್ ಇವನನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ಯಾ ಎಂದು. ಆಗ ಅವನು ಹೇಳುತ್ತಾನೆ, ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಇದ್ದಾರೆ, ನೀನು ಚಿಂತಿಸಬೇಡ, ನಿನ್ನ ಮಗನನ್ನು ಕಿಡ್ನಾಪ್ ಮಾಡೋದಿಲ್ಲ, ನನಗೆ ಇವನಿಂದ ಸ್ವಲ್ಪ ಕೆಲಸ ಇದೆ. ಹೀಗೆ ಹೇಳಿ ಅವನು ರಾಮ್ಲಾಲ್ನ ಮಗನನ್ನು ತನ್ನ ಜೊತೆ ಕುಳ್ಳಿರಿಸಿಕೊಂಡು ಅಲ್ಲಿಂದ ಕಾರಿನಲ್ಲಿ ಹೊರಡುತ್ತಾನೆ. ಅವನು ರಾಮ್ಲಾಲ್ನ ಮಗನ ಬಳಿ ಅವರ ಸೋದರ ಮಾವನ ಮನೆಯ ವಿಳಾಸವನ್ನ ಕೇಳುತ್ತಾನೆ ಮತ್ತು ಅಲ್ಲಿಂದ ಅವರು ನೇರವಾಗಿ ರಾಮ್ಲಾಲ್ ಅವರ ಅತ್ತೆಯ ಮನೆಗೆ ತಲುಪುತ್ತಾರೆ. ಅಲ್ಲಿಂದ ರಾಮ್ಲಾಲ್ ಅವರ ಮಗಳನ್ನ ತನ್ನ ಜೊತೆ ಕರೆದುಕೊಂಡು ಮತ್ತೆ ಅದೇ ಮನೆಗೆ ಬರುತ್ತಾರೆ. ಮನೆಗೆ ಬಂದ ನಂತರ ವಿಕ್ರಮ್ ಅವರಿಗೆ ಹೇಳತೊಡಗುತ್ತಾನೆ, ಗೆಳೆಯ ನೋಡು, ಇನ್ನು ಸಾಕು, ಇನ್ನು ಮುಂದೆ ನೀವು ಈ ರೀತಿ ಜೀವನ ನಡೆಸುವ ಅಗತ್ಯವಿಲ್ಲ. ನನ್ನ ಬಳಿ ಅಪಾರ ಹಣವಿದೆ, ಜೈಪುರದಲ್ಲಿ ದೊಡ್ಡ ಮನೆ ಇದೆ. ಆದ್ದರಿಂದ ಈಗ ನೀವೆಲ್ಲರೂ ನನ್ನ ಜೊತೆಗೆ ಅಲ್ಲಿಗೆ ಬರ್ತೀರಿ ಮತ್ತು ಅಲ್ಲೇ ಜೀವನ ಕಳೆಯುತ್ತೀರಿ. ಇಲ್ಲೇನಿದೆ, ಇಲ್ಲಿ ಮಕ್ಕಳಿಗೆ ಕೂಲಿ ಕೂಡ ತುಂಬ ಕಡಿಮೆ ಸಿಗುತ್ತದೆ. ಅಲ್ಲಿ ಯಾವುದಾದ್ರೂ ಕಂಪನಿಯಲ್ಲಿ ನಿನ್ನ ಮಗ ನನ್ನ ಬಳಿ ಕೆಲಸ ಮಾಡಿಕೊಳ್ಳಲಿ ಮತ್ತು ಅಲ್ಲೇ ನನ್ನ ಜೊತೆ ಜೀವನ ಕಳೆಯಿರಿ. ನಾನು ನಿನ್ನ ಮಗಳ ಮದುವೆಯನ್ನು ಅಲ್ಲೇ ಮಾಡಿಸುತ್ತೇನೆ. ಈ ಮಾತುಗಳನ್ನು ಕೇಳಿ ರಾಮ್ಲಾಲ್ ಹೇಳತೊಡಗುತ್ತಾನೆ, ಇಲ್ಲ ಗೆಳೆಯ, ನಾವಿಲ್ಲೇ ಚೆನ್ನಾಗಿದ್ದೇವೆ, ನೀನು ಅಲ್ಲೇ ಇರು, ಯಾವುದೇ ತೊಂದರೆ ಇಲ್ಲ. ಆದರೆ ರಾಮ್ಲಾಲ್ನ ಮಗನಿಗೆ ಇನ್ನೂ ತೃಪ್ತಿ ಆಗಿರಲಿಲ್ಲ ಮತ್ತು ಇವರು ಯಾರು ಅಂತ ಅವನಿಗೆ ತಿಳಿದಿರಲಿಲ್ಲ. ಇಷ್ಟು ದೊಡ್ಡ ಉದ್ಯಮಿಯಾಗಿ ನನ್ನ ತಂದೆಯ ಬಳಿ ಏನು ಮಾಡುತ್ತಿದ್ದಾರೆ ಎಂದು ಅವನು ಕೊನೆಗೆ ಕೇಳಿಯೇ ಬಿಡುತ್ತಾನೆ. ಅಂಕಲ್, ನೀವ್ಯಾರು ಮತ್ತು ನಮ್ಮನ್ನು ನಿಮ್ಮ ಜೊತೆ ಕರೆದೊಯ್ಯಲು ಯಾಕೆ ಹೇಳ್ತಿದ್ದೀರಿ? ಆಗ ವಿಕ್ರಮ್ ಅವನಿಗೆ ಹೇಳುತ್ತಾನೆ, ಮಗನೇ, ನಾನು ನಿನ್ನ ತಂದೆಯ ಗೆಳೆಯ ಮತ್ತು ಇದೇ ಹಳ್ಳಿಯ ನಿವಾಸಿ. ಈಗ ಹಳ್ಳಿಯ ಜನರು ಹೊರಗಿನಿಂದ ಈ ಮಾತಿನ ಮೇಲೆ ಕಣ್ಣಿಟ್ಟಿದ್ದರು. ಆಗ ಹಳ್ಳಿಯ ಜನರಿಗೂ ಸಹ ಇವನು ಯಾರು ಮತ್ತು ಇಲ್ಲಿ ಏನ್ ಮಾಡುತ್ತಿದ್ದಾನೆ ಎಂಬುದು ತಿಳಿಯುತ್ತದೆ. ಕೂಡಲೇ ಹಳ್ಳಿಯ ಕೆಲವು ಗಣ್ಯ ವ್ಯಕ್ತಿಗಳು ಅಲ್ಲಿಗೆ ಬರುತ್ತಾರೆ ಮತ್ತು ಬಂದ ನಂತರ ಅವನೊಂದಿಗೆ ಪರಿಚಯ ಬೆಳೆಸಿಕೊಳ್ಳಲು ಮುಂದಾಗುತ್ತಾರೆ. ವಿಕ್ರಮ್ಗೆ ಈ ಎಲ್ಲಾ ವಿಷಯಗಳು ಅರ್ಥವಾಗುತ್ತವೆ ಮತ್ತು ಅವನು ಹೇಳುತ್ತಾನೆ, ಸರಿ, ನೀವು ಹೇಳುತ್ತಿರುವುದೆಲ್ಲ ಸರಿ, ಆದರೆ ಸದ್ಯಕ್ಕೆ ನಾನು ನನ್ನ ಗೆಳೆಯನನ್ನ ನನ್ನ ಜೊತೆ ಕರೆದೊಯ್ಯಬೇಕಿದೆ. ಆಗ ವಿಕ್ರಮ್ನ ಗೆಳೆಯ ರಾಮ್ಲಾಲ್ ಹೇಳುತ್ತಾನೆ, ಗೆಳೆಯ, ಈಗ ತಾನೇ ರಾತ್ರಿಯಾಗಿದೆ, ನಾಳೆ ಬೆಳಗ್ಗೆ ನೋಡೋಣ. ಇಂದು ರಾತ್ರಿ ನೀನು ಇಲ್ಲೇ ಇರು, ನಾಳೆ ಬೆಳಿಗ್ಗೆ ಏನು ಮಾಡಬೇಕೆಂದು ನಿರ್ಧರಿಸೋಣ. ಹೀಗೆ ಹೇಳಿ ರಾಮ್ಲಾಲ್ ವಿಕ್ರಮ್ ಮತ್ತು ಅವನ ಕುಟುಂಬವನ್ನ ಅಲ್ಲೇ ಉಳಿಸಿಕೊಳ್ಳುತ್ತಾನೆ. ರಾತ್ರಿ ಇಡೀ ಅವರೆಲ್ಲರೂ ಪರಸ್ಪರ ಹರಟೆ ಹೊಡೆಯುತ್ತಾ ಸಮಯ ಕಳೆಯುತ್ತಾರೆ. ಅಂದೇ ರಾತ್ರಿ ಅವರೆಲ್ಲರೂ ಸೇರಿ ಜೈಪುರಕ್ಕೆ ಹೋಗಲು ಮತ್ತು ಮುಂದಿನ ಜೀವನವನ್ನು ಅಲ್ಲೇ ಕಳೆಯಲು ನಿರ್ಧರಿಸುತ್ತಾರೆ. ಮರುದಿನ ಮುಂಜಾನೆ ವಿಕ್ರಮ್ ಇಡೀ ಕುಟುಂಬವನ್ನ ಕರೆದುಕೊಂಡು ಅಲ್ಲಿಂದ ಜೈಪುರದ ತನ್ನ ಮನೆಗೆ ಬರುತ್ತಾನೆ ಮತ್ತು ಅವರನ್ನು ಬಹಳ ಗೌರವದಿಂದ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾನೆ. ವಿಕ್ರಮ್ ರಾಮ್ಲಾಲ್ ಮಗಳ ಮದುವೆಯನ್ನು ಒಂದು ದೊಡ್ಡ ಮನೆತನದವರ ಜೊತೆ ನಿಶ್ಚಯಿಸುತ್ತಾನೆ ಮತ್ತು ಅವನ ಮಗನನ್ನ ತನ್ನ ಕಂಪನಿಯಲ್ಲಿ ದೊಡ್ಡ ಮ್ಯಾನೇಜರ್ ಆಗಿ ನೇಮಿಸ್ತಾನೆ. ಕೆಲವು ದಿನಗಳ ನಂತರ ರಾಮ್ಲಾಲ್ ಮಗನಿಗೂ ಮದುವೆಯಾಗುತ್ತದೆ ಮತ್ತು ಮದುವೆಯ ನಂತರ ಅವನ ಹೆಂಡತಿಯು ಅದೇ ಮನೆಯಲ್ಲಿ ವಾಸಿಸತೊಡಗುತ್ತಾರೆ. ತದನಂತರ ರಾಮ್ಲಾಲ್ ಮಗ ತನಗಾಗಿ ಒಂದು ಪ್ರತ್ಯೇಕ ಮನೆಯನ್ನು ಖರೀದಿಸುತ್ತಾನೆ ಮತ್ತು ಅಲ್ಲಿ ತನ್ನ ಹೆಂಡತಿಯೊಂದಿಗೆ ವಾಸಿಸಲು ಪ್ರಾರಂಭಿಸುತ್ತಾನೆ. ರಾಮ್ಲಾಲ್ ಮತ್ತು ಅವನ ಹೆಂಡತಿ ಗೀತಾ ಕೆಲವೊಮ್ಮೆ ತಮ್ಮ ಗೆಳೆಯನ ಮನೆಯಲ್ಲಿ, ಇನ್ನು ಕೆಲವೊಮ್ಮೆ ತಮ್ಮ ಮಗನ ಮನೆಯಲ್ಲಿ ವಾಸಿಸುತ್ತಾ ಜೀವನವನ್ನು ಬಹಳ ಸಂತೋಷದಿಂದ ಕಳೆಯುತ್ತಾರೆ. ತಮ್ಮ ಹಳ್ಳಿಯ ಒಬ್ಬ ವ್ಯಕ್ತಿ ನಗರದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾನೆ ಎಂಬುದು ಈಗ ಹಳ್ಳಿಯ ಜನರಿಗೂ ತಿಳಿಯುತ್ತದೆ. ಹಳ್ಳಿಯ ಕೆಲವು ಜನರು ತಮ್ಮ ಮಕ್ಕಳ ಶಿಫಾರಸ್ಸಿನೊಂದಿಗೆ ವಿಕ್ರಮ್ ಬಳಿ ಬರಲಾರಂಭಿಸುತ್ತಾರೆ ಮತ್ತು ನಮ್ಮ ಮಕ್ಕಳ ಭವಿಷ್ಯವು ಉತ್ತಮವಾಗಲಿ ಎಂಬ ದೃಷ್ಟಿಯಿಂದ ಅವರಿಗೂ ಕಂಪನಿಯಲ್ಲಿ ಕೆಲಸ ಕೊಡಿ ಅಂತ ಕೇಳಿಕೊಳ್ಳುತ್ತಾರೆ. ವಿಕ್ರಮ್ ಹಳ್ಳಿಯ ಕೆಲವು ವ್ಯಕ್ತಿಗಳಿಗೆ ಕೆಲಸ ನೀಡುತ್ತಾನೆ ಮತ್ತು ಎಲ್ಲರೂ ಸುಖವಾಗಿ ಬಾಳುತ್ತಾರೆ. ಪ್ರಸ್ತುತ 2026ರಲ್ಲಿ ರಾಮ್ಲಾಲ್ ಮರಣ ಹೊಂದಿದ್ದಾರೆ. ಅವರ ಮಗ ಈಗಲೂ ಜೈಪುರದಲ್ಲೇ ವಾಸಿಸುತ್ತಿದ್ದಾನೆ ಮತ್ತು ಅವನಿಗೆ 3 ಮಕ್ಕಳಿದ್ದಾರೆ. ವಿಕ್ರಮ್ನ ಮಗನಿಗೂ ಮದುವೆಯಾಗಿದ್ದು ಅವನಿಗೆ 2 ಮಕ್ಕಳಿದ್ದಾರೆ. ವಿಕ್ರಮ್ನ ಮಗ ಮತ್ತು ರಾಮ್ಲಾಲ್ನ ಮಗ ಕೂಡ ಈಗ ತಂದೆಯಂತೆಯೇ ಒಬ್ಬರಿಗೊಬ್ಬರು ಉತ್ತಮ ಮಿತ್ರರಾಗಿದ್ದಾರೆ ಮತ್ತು ರಾಮ್ಲಾಲ್ನ ಮಗ ವಿಕ್ರಮ್ನ ಮಗನನ್ನು ತನ್ನ ತಮ್ಮನಂತೆ ಪ್ರೀತಿಸುತ್ತಾನೆ. ಗೆಳೆಯರೇ, ಇದಾಗಿತ್ತು ಇಂದಿನ ಕಥೆ. ಈ ಕಥೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ನಿಮಗಾಗಿ ಇಂತಹ ಒಳ್ಳೆ ವಿಡಿಯೋಗಳನ್ನು ತಯಾರಿಸಲು ಪ್ರೋತ್ಸಾಹ ಸಿಗುತ್ತದೆ. ಈ ಕಥೆಗಳನ್ನು ಹೇಳುವ ಉದ್ದೇಶ ಯಾರನ್ನು ನೋಯಿಸುವುದಲ್ಲ, ಬದಲಾಗಿ ಈ ಕಥೆಗಳಿಂದ ನೀವು ಏನನ್ನಾದರೂ ಕಲಿಯಲಿ ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಎಂಬುದಾಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಭಾರತ್. ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ
ತುಂಬ ಹೃದಯದ ಧನ್ಯವಾದಗಳು.